ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 24ನೇ ಶ್ಲೋಕ. ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಇಲ್ಲಿ ಭಂಡಾಸುರನ ವಧೆ ಮಾಡಲು ಅಮ್ಮ ಯಾವ ರೀತಿ ತಯಾರಾಗ್ತಾಳೆ ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ಹಾಗೆ ಇಲ್ಲಿ ಜಗನ್ಮಾತೆಯ ಗುಣ ಗಣ ವೈಭವವನ್ನೆಲ್ಲ ಅವರೆಲ್ಲರೂ ಹೇಳ್ತಾ ಇರ್ತಾರೆ. ಕೀರ್ತಿಸುತ್ತಿರಲು ಪ್ರಸನ್ನ ವದನಳಾಗಿ ವಾತ್ಸಲ್ಯಪೂರಿತ ದೃಷ್ಟಿಯಿಂದ ಅಭಯ ನೀಡಿದಳು ಆ ತಾಯಿ. ಎಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ. ಇನ್ನು ತಾನು ಅವತಾರವೆತ್ತಿದ ಭಂಡಾಸುರ ದಮನ ಕಾರ್ಯ ಉಳಿದಿದೆ. ಅದಕ್ಕಾಗಿ ತನ್ನ ಶಕ್ತಿ ಸೇನೆಯನ್ನೆಲ್ಲ ಜಗನ್ಮಾತೆ ಒಂದೆಡೆ ಸೇರಿಸ್ತಾಳೆ. ಸರ್ವ ದೇವತೆಗಳು ಆಕೆಗೆ ತಮ್ಮ ತಮ್ಮ ಆಯುಧಗಳಲ್ಲಿ ಪ್ರಮುಖವಾದ ಒಂದೊಂದು ಆಯುಧವನ್ನು, ಅಸ್ತ್ರವನ್ನು ಭಕ್ತಿಪೂರ್ವಕವಾಗಿ ತಮ್ಮ ಪಾಲಿನ ಯುದ್ಧ ಸಹಕಾರವನ್ನು ನೀಡ್ತಾರೆ. ಆಕೆ ಚತುರ್ಭುಜಳಾಗಿ ಅವತಾರವೆತ್ತಿದರೂ ಅಷ್ಟಭುಜ, ದಶಭುಜ, ಷೋಡಶಭುಜ, ಚತುರ್ವಿಂಶತಿ ಭುಜ, ಸಹಸ್ರಭುಜಳಾಗಿ ಮಾರ್ಪಡ್ತಾಳೆ. ಈಗ ವಿರಾಟ್ ರೂಪ ತಳೆಯುವ ಅಗತ್ಯವಾಯಿತು. ಬಯಸಿದ ರೂಪವನ್ನು ಧರಿಸಬಲ್ಲ ಕಾಮರೂಪಿಣಿಯಾದ ಆ ಮಾತೆ ಭಕ್ತರಿಗೆ ಎತ್ತ ತಾಯಿಯಾಗಿ ಸೌಂದರ್ಯ ಲಹರಿಯಾಗಿದ್ದರೂ ರಾಕ್ಷಸರ ಪಾಲಿನ ಮೃತ್ಯು ದೇವತೆಯಾಗಿ ಭಯಂಕರಾಕಾರ ತಳೆದ ಕಾಳಿಯಾಗಿ ಕಾಣಿಸಿದಳು. ದೇವತೆಗಳೆಲ್ಲರೂ ರಾಕ್ಷಸರ ಬಾಧೆಯನ್ನು ತಾಳಲಾರದೆ ದೇವಿಯ ಮೊರೆ ಹೋಗಲು ಜಗನ್ಮಾತೆ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ತನ್ನ ಕರ್ತವ್ಯವೆಂದು ಭಾವಿಸಿ ಅವತಾರವೆತ್ತಿ ದೇವತಾ ಕಾರ್ಯ ಸಮುದ್ಯತಳಾಗಿ ಸಾಕ್ಷಾತ್ಕರಿಸ್ತಾಳೆ. ಅಷ್ಟೇ ಅಲ್ಲ ವೀಕ್ಷಕರೇ, ಆ ರಾಕ್ಷಸರು ಸ್ತ್ರೀ ಶಕ್ತಿಯನ್ನು ಊಹಿಸಿರುವುದಿಲ್ಲ. ಸ್ತ್ರೀ ಅಸಮರ್ಥಳು, ಆಕೆ ಅಬಲೆ ಅಂತ ಅವರು ಅಂದ್ಕೊಂಡಿರ್ತಾರೆ. ಆದ್ದರಿಂದಲೇ ಅವರು ಬ್ರಹ್ಮನಲ್ಲಿ ವರ ಕೇಳುವಾಗ ಸ್ತ್ರೀಯರನ್ನು ಬಿಟ್ಟು ಹೀನಾಯ ಭಾವದಿಂದ ಅವರು ಸ್ತ್ರೀಯನ್ನು ಲೆಕ್ಕಕ್ಕೆ ತಗೊಂಡಿರಲ್ಲ. ಆವಾಗ ತನ್ನನ್ನು ತಾನು ಹೀನಾಯ ಭಾವದಿಂದ ಅಹಂಕಾರ ಮದೋನ್ನೋತ್ತರಾಗಿ ಅವರೇನು ಮಾಡ್ತಾರೆ, ಸ್ತ್ರೀಯಿಂದ ಸಾವೇ ಅಂತ ಆ ವರ ಪಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಸ್ತ್ರೀ ಕೇವಲ ಶೃಂಗಾರ ಸೌಂದರ್ಯ ರೂಪಿಣಿ ಅಂತ ಮಾತ್ರ ಅಂದ್ಕೊಂಡಿರ್ತಾರೆ ವಿನಃ ಆಕೆ ಶಕ್ತಿ ಸ್ವರೂಪಿಣಿ ಅಂತ ಆ ರಾಕ್ಷಸರು ಅಂದ್ಕೊಂಡಿರಲ್ಲ, ಆ ಭಂಡಾಸುರ ರಾಕ್ಷಸರು. ಆದ್ದರಿಂದ ಅವರ ಅಜ್ಞಾನ. ಇದರಿಂದ ದೇವಿ ತಾನು ಅವತರಿಸಿದ್ದಷ್ಟೇ ಅಲ್ಲದೆ ತನ್ನದೇ ಆದ ಸ್ತ್ರೀ ಶಕ್ತಿಯ ವಿವಿಧ ಸ್ವರೂಪಗಳನ್ನೂ ಸಹ ತನ್ನ ರೋಮಗಳಿಂದಲೂ ಆವಿರ್ಭವಿಸುವಂತೆ ಮಾಡ್ತಾಳೆ. ಆ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತಳಾಗಿ ಪ್ರಕಟವಾಗ್ತಾಳೆ. ಈ ಅಸಂಖ್ಯಾತ ಶಕ್ತಿ ಸೇನೆಗಳೊಂದಿಗೆ ಆ ಭಂಡಾಸುರನನ್ನು ಸಂಹಾರ ಮಾಡ್ತಾಳೆ ಆ ಲಲಿತಾದೇವಿ. ಇದಿಷ್ಟು 24ನೇ ಶ್ಲೋಕದ ವಿವರಣೆ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಶ್ಲೋಕದೊಂದಿಗೆ ಸಿಗೋಣ. ಧನ್ಯವಾದಗಳು.